ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ RCB ವರ್ಸಸ್ CSK ಮ್ಯಾಚ್ ಅಲ್ಲಿ 8 ಮ್ಯಾಚಿಗೂ ಯಾರು ಟಾಸ್ ವಿನ್ ಆಗ್ತಾರೋ ಅವ್ರ ಮ್ಯಾಚ್ ನ ವಿನ್ ಆಗೇ ಇಲ್ಲ. 8 ಮ್ಯಾಚ್ ಅಲ್ಲಿ ಯಾವ ರೀತಿ ಅಂದ್ರೆ 2026ರಲ್ಲಿ RCB ಟಾಸ್ ವಿನ್ ಆಗುತ್ತೆ. ಆ ಮ್ಯಾಚ್ ಅಲ್ಲಿ ಚೆನ್ನೈ ವಿನ್ ಆಗುತ್ತೆ. 2022 ಎರಡನೇ ಮ್ಯಾಚ್ ಅಲ್ಲಿ ಚೆನ್ನೈ ಟಾಸ್ ಆಗುತ್ತೆ, RCB ವಿನ್ ಆಗುತ್ತೆ ಮ್ಯಾಚ್. ಹಾಗೆ 2023ರಲ್ಲಿ RCB ಟಾಸ್ ಆಗುತ್ತೆ, ಚೆನ್ನೈ ಮ್ಯಾಚ್ ವಿನ್ ಆಗುತ್ತೆ. ಹಾಗೆ 2024ರಲ್ಲಿ RCB ಟಾಸ್ ಆಗುತ್ತೆ, ಚೆನ್ನೈ ಮ್ಯಾಚ್ ವಿನ್ ಆಗುತ್ತೆ. ಹಾಗೆ 2024ರಲ್ಲಿ ಎರಡನೇ ಮ್ಯಾಚ್ ಚೆನ್ನೈ ಟಾಸ್ ಆಗುತ್ತೆ, RCB ಮ್ಯಾಚ್ ವಿನ್ ಆಗುತ್ತೆ. 2025ರಲ್ಲಿ ಚೆನ್ನೈ ಟಾಸ್ ಆಗುತ್ತೆ, RCB ವಿನ್ ಆಗುತ್ತೆ. ಮತ್ತೆ ಸೆಕೆಂಡನೇ ಮ್ಯಾಚ್ 2025ರಲ್ಲಿ ಚೆನ್ನೈ ಟಾಸ್ ಆಗುತ್ತೆ, RCB ಮ್ಯಾಚ್ ವಿನ್ ಆಗುತ್ತೆ. ಹಾಗೆ ರೀಸೆಂಟ್ ನಿನ್ನೆ ನಡೆದಂತಹ ಮ್ಯಾಚ್ ಅಲ್ಲಿ ಚೆನ್ನೈ ಟಾಸ್ ಆಗುತ್ತೆ, RCB ಮ್ಯಾಚ್ ವಿನ್ ಆಗುತ್ತೆ. ನೋಡ್ರಿ ಯಾವ ರೀತಿ ಕೋಇನ್ಸಿಡೆಂಟ್ ಇದೆ ಅಂತಂದ್ರೆ, ಟಾಸ್ ಯಾರು ವಿನ್ ಆಗ್ತಾರೋ ಅವ್ರ ಮ್ಯಾಚ್ ವಿನ್ ಆಗೋದಿಲ್ಲ. ಕೊನೆಗೂ ನಿನ್ನೆ 250 ರನ್ ಹೊಡೆದೇ ಬಿಟ್ರು RCB. ನೋಡಕಂದ್ರೆ ನಿನ್ನೆ ಅಷ್ಟು ರನ್ ಹೊಡಿತಾರಲ್ಲ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಪಿಚ್ ಸ್ಲೋ ಪಿಚ್ ಇತ್ತು. ಅದು ಯಾವ ರೀತಿ ಅಂದ್ರೆ 3 ಓವರ್ ಎಷ್ಟೇ ಜೋರ ಪ್ರೆಸರ್ ಇಟ್ಟು ಹೊಡೆದ್ರು ಬರೀ ಬ್ಯಾಟ್ ತಿರ್ತೈತಿ ಹೊತ್ತು ಬಾಲ್ ಮುಂದಕ್ಕೆ ಹೋಗ್ತಲ್ಲ. ಆ ರೀತಿ ಇತ್ತು ಪಿಚ್. ಯಾಕೋ ಏನೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಹೆಂಗ್ ಆತ ಗೊತ್ತಿಲ್ಲ, ಬರೀ 250 ರನ್ ಕಲೆ ಹಾಕಿದ್ರು RCB. 3 ಓವರ್ ಒಂದು ಬೌಂಡ್ರಿ, ಒಂದು 6 ಕೂಡ ಬರ್ಲಿಲ್ಲ. ಆದ್ರೆ ನೆಕ್ಸ್ಟ್ 4 ಓವರ್ ಇಂದ ವಿರಾಟ್ ಕೊಹ್ಲಿ ಅವರು ಹೊಡಿತಾ ನೋಡ್ರಿ ಒಂದು 6. ಅಲ್ಲಿದ್ದ ಸ್ಟಾರ್ಟ್ ಆಗಿದ್ದೆ ಬರೀ 6-4 ಕಂಟಿನ್ಯೂ ಆಗಿ ಬರ್ತಾನೆ ಇತ್ತು ಟೀಮಿಗೆ. ಹಂಗೆ ಯಾವ ರೀತಿ ಪಾರ್ಟ್ನರ್ಶಿಪ್ ಕೊಟ್ರು ಅಂದ್ರೆ, ಒಂದು ವಿಕೆಟ್ ಹೋದ್ ಕೂಡಲೇ ಸುಮ್ಮನೆ ರನ್ ಹಂಗ ಬೀಡ್ ಹಾಕಾನೆ ಇರ್ತದೆ, ಸ್ಕೋರ್ ಹೆವಿ ಆಗ್ತಾನೆ ಐತೆ, ಕಮ್ಮಿನೇ ಆಗ್ತಿಲ್ಲ. ಆ ರೀತಿ ಪಾರ್ಟ್ನರ್ಶಿಪ್ ಕೊಟ್ಟಿರೋದಿಲ್ಲ ನಿನ್ನೆ RCB ಟೀಮ್ನವರು. ನಿನ್ನೆ ನಡೆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ 11ನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ ಟಾಸ್ ವಿನ್ ಆಗುತ್ತೆ. RCB ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು ಅಂದ್ರೆ, ಹಾಗೆ ವಿರಾಟ್ ಕೊಹ್ಲಿ ಅವರು 27 ಬಾಲಿಗೆ 37 ರನ್ ಹೊಡಿತಾರೆ. ಪಾರ್ಟ್ನರ್ಶಿಪ್ ಇಂದ ಬಂದಿರೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪಿಚ್ ಸ್ವಲ್ಪ ಸ್ಲೋ ಆಯ್ತು, ಬಾಲ್ ಹೆಂಗೆ ಕನೆಕ್ಟ್ ಮಾಡೋದ್ರು ಬಾಲ್ ಹೊರಗೆ ಹೋಗ್ತಾನೆ ಇಲ್ಲ. ಆದ್ರೆ ಹೆಂಗೆಂಗೋ ಮಾಡಿ ಪಾರ್ಟ್ನರ್ಶಿಪ್ ಸ್ವಲ್ಪ ಬಿಲ್ಡ್ ಮಾಡಿದ್ರು, ಚೆನ್ನಾಗಿ ಆಡಿದ್ದಾರೆ. ಇಲ್ಲಿ ವಿರಾಟ್ ಕೊಹ್ಲಿ ಅವರು 28 ರನ್ ಹೊಡಿತಾರೆ 18 ಬಾಲಿಗೆ, 2 ಬೌಂಡ್ರಿ, ಹಾಗೆ ಒಂದು ಬಿಗ್ 6 ಕೂಡ ಬಂದಿದೆ. 155 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿರೋದು ವಿರಾಟ್ ಕೊಹ್ಲಿ ಅವರು. ಹಾಗೆ ಫಿಲ್ ಸಾಲ್ಟ್ ಕೂಡ 30 ಬಾಲಿಗೆ 46 ರನ್ ಚೇಚಿ ಬಿಸಾಕಿರೋದು, 3 ಬೌಂಡ್ರಿ, 2 ಬಿಗ್ 6 ಕೂಡ ಬಂದಿರೋದು ಇವ್ರ ಬ್ಯಾಟ್ ಇಂದ. 153 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿರೋದು ಇಲ್ಲಿ ಫಿಲ್ ಸಾಲ್ಟ್ ಅವರು. ಹಾಗೆ ದೇವದತ್ ಪಡಿಕ್ಕಲ್ ಏನ್ರಿ ಬರ್ತಾ ಯಾವ ರೀತಿ ಹೊಡಿತಾರಂದ್ರೆ, ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು. 29 ಬಾಲಿಗೆ 50 ರನ್ ಹೊಡೆದಿರೋದು ಇಲ್ಲಿ, 5 ಬೌಂಡ್ರಿ, ಹಾಗೆ 2 ಬಿಗ್ 6 ಕೂಡ ಬಂದಿರೋದು. 172 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ಹಾಗೆ ಎರಡನೇ ವಿಕೆಟ್ ಗೆ ಪಾರ್ಟ್ನರ್ಶಿಪ್ ಬಂದ್ಬಿಟ್ಟು 37 ಬಾಲಿಗೆ 56 ರನ್ ಹೊಡಿತಾರೆ ದೇವದತ್ ಪಡಿಕ್ಕಲ್. ಹಾಗೆ ಫಿಲ್ ಸಾಲ್ಟ್ ಅವರ ಜೊತೆ ಆಟದಿಂದ ರನ್ ಬರುತ್ತೆ. ಹಾಗೆ ನೆಕ್ಸ್ಟ್ ರಜತ್ ಪತಿದಾರ್ ಕೂಡ ಹಾಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರೆ, ಕ್ಯಾಪ್ಟನ್ಸಿ ಆಟ ಆಡಿರೋದಿಲ್ಲಿ ರಜತ್ ಪತಿದಾರ್ 19 ಬಾಲಿಗೆ 48 ರನ್ ಹೊಡಿತಾರೆ. 50ನ ಕಂಪ್ಲೀಟ್ ಮಾಡ್ಬೋದಿತ್ತು ಗುರು, ಯಾಕೋ ಏನೋ ಗೊತ್ತಿಲ್ಲ, ಬಾಲ್ ಯಾವ ರೀತಿ ಸ್ವಿಂಗ್ ಹಾಕುತ್ತೋ ಏನೋ ಗೊತ್ತಿಲ್ಲ. ಹೊಡೆಯೋದೇನೋ ಹೊಡಿತಿದ್ರು, ಆಗ ಸಿಂಗಲ್ ಹೋದ್ರು. ಈಗ ಅದನ್ನ ಸಿಂಗಲ್ ಹೋಗ್ಲಿ ಅಂದ್ರೆ ಟೀಮಿಗೆ ಸ್ಕೋರ್ ಕಡಿಮೆ ಆಕತಿ ಅಂತ ಅವರು 50 ಮೇಲೆ ಮೈಂಡ್ ಸೆಟ್ ಇರ್ಲಿಲ್ಲ. ಆಪೋಸಿಟ್ ಇರೋ ಬ್ಯಾಟ್ಸ್ಮನ್ಗೆ ಸ್ಟ್ರೈಕ್ ಕೊಡ್ತಿದ್ರು, ಟಿಮ್ ಡೇವಿಡ್ಗೆ ಸ್ಟ್ರೈಕ್ ಕೊಡ್ತಿದ್ರು. ಟಿಮ್ ಡೇವಿಡ್ ಆದ್ರೂ ಹೊಡಿಲಿ ಅಂತ ಸ್ಕೋರ್, ಯಾಕಂದ್ರೆ ಟೀಮಿಗೆ ಸ್ಕೋರ್ ಆಗಬೇಕು. ರಜತ್ ಪತಿದಾರ್ ಅವ್ರು 50 ಮಾಡೋದು ಯೋಚನೆ ಮಾಡಿಲ್ಲ, ಟೀಮಿಗೆ ಸ್ಕೋರ್ ಆಗಬೇಕು ಅನ್ನೋದು ಇದ್ರ ಮೇಲೆ ಆಡಿದ್ದು ನಿನ್ನೆ ರಜತ್ ಪತಿದಾರ್ ಅವರು. 19 ಬಾಲಿಗೆ 48 ರನ್ ಸಿಕ್ಸಿದ್ರು, ಒಂದು ಬೌಂಡ್ರಿ, ಹಾಗೆ 6 ಬಿಗ್ 6ಗಳು ಬಂದಿರೋದು ಬ್ಯಾಟ್ ಇಂದ. 252 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಇಂದ ಆಡಿರೋದು ರಜತ್ ಪತಿದಾರ್ ಅವರು ಕ್ಯಾಪ್ಟನ್. ಪಾರ್ಟ್ನರ್ಶಿಪ್ ಬಂದ್ಬಿಟ್ಟು 21 ಬಾಲಿಗೆ 58 ರನ್ ಚಚ್ಚಿ ಬಿಸಾಕಿರೋದು ರಜತ್ ಪತಿದಾರ್. ಹಾಗೆ ದೇವದತ್ ಪಡಿಕ್ಕಲ್ ಕೂಡ ಸೇರಿ 21 ಬಾಲಿಗೆ 58 ರನ್ ಚಚ್ಚಿ ಬಿಸಾಕಿರೋದು. ನೋಡ್ರಿ ಯಾವ ರೀತಿ ಆಡ್ತದಂದ್ರೆ, ನಮ್ ದೇವದತ್ ಪಡಿಕ್ಕಲ್ ಕನ್ನಡಿಗ ಕೂಡ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಇಲ್ಲಿ ಮ್ಯಾಚ್ ಅಲ್ಲಿ RCB ಟೀಮ್ ಅಲ್ಲಿ. ಹಾಗೆ ನೆಕ್ಸ್ಟ್ ವಿಕೆಟ್ಗೆ ಟಿಮ್ ಡೇವಿಡ್ ಬಂದ. ನೋಡ್ರಿ ಯಾವ ರೀತಿ ಆಡಿದ್ರು ಅಂದ್ರೆ, ಏನ್ ನಾಯಿ ಹೊಡೆದಂಗ್ ಹೊಡೆದಿರೋದಿಲ್ಲ. 25 ಬಾಲಿಗೆ 70 ರನ್ ಚಚ್ಚಿ ಬಿಸಾಕಿರೋದಿಲ್ಲಿ, 3 ಬೌಂಡ್ರಿ, ಹಾಗೆ 8 ಔಟ್ ಸ್ಟ್ಯಾಂಡಿಂಗ್ 6ಗಳು ಬಂದಿರೋದು. ಸ್ಟೇಡಿಯಂ ಹೊರಗೆ ಬೇರೆ ಹೊಡೆದಿರೋದು ಒಂದು 6ಗಳು. ಯಾವ ರೀತಿ ಹೊಡೆದ್ರಂದ್ರೆ 2 ಕನ್ಸಲ್ ಆ ರೀತಿ ಹೊಡೆದ್ರು. ನಿನ್ನೆ ಮ್ಯಾಚ್ ಪೈಸಾ ವಸೂಲ್ ಮ್ಯಾಚ್ RCB ಫ್ಯಾನ್ಸ್ಗೆ ಆ ರೀತಿ ಕೊಟ್ಟಿರೋದು. 280 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿರೋದು ಟಿಮ್ ಡೇವಿಡ್ ಅವರು. 4ನೇ ವಿಕೆಟ್ಗೆ 36 ಬಾಲಿಗೆ 99 ರನ್ ಪಾರ್ಟ್ನರ್ಶಿಪ್ ಬಂದಿರೋದು. ಯಾವ ರೀತಿ ಆಡಿದ್ರಂದ್ರೆ ಔಟ್ ಸ್ಟ್ಯಾಂಡಿಂಗ್. ಟಿಮ್ ಡೇವಿಡ್ ಅವರು ಒಂದು ನೋ ಬಾಲ್ ಮಾಡ್ತಾರೆ, ನೋ ಬಾಲ್ ಅದು ವಿಕೆಟ್ ಆಗಿರುತ್ತೆ. ಅಂಚಿತ್ ಕಾಂಬೋಜಿ ಅವರು ಬೌಲಿಂಗಿಗೆ ಬೋಲ್ಡ್ ಆಗ್ತಾರೆ ಟಿಮ್ ಡೇವಿಡ್. ಅಲ್ಲೇ ಒಂದು ಜೀವದಾನ ಸಿಕ್ತು ನೋಡ್ರಿ. ಆಮೇಲೆ ಸ್ಟಾರ್ಟ್ ಮಾಡಿದ್ರು ಹೊಡೆಯಕ್ಕೆ, 6 ಬಂದ್ಮೇಲೆ 6 ಮೇಲೆ 6 ಹಂಗ ಸ್ಟೇಡಿಯಂ ಹೊರಗೆ ಹೊಡೆಯಕ್ಕೆ ಹಚ್ಬಿಟ್ಟು ಟಿಮ್ ಡೇವಿಡ್ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಇಲ್ಲಿ. ಅದು ಒಂದು ಜೀವದಾನ ಸಿಕ್ಕಕ್ಕೆ 250 ರನ್ ಗಡಿ ದಾಟ್ತು RCB ಟೀಮ್.
ಆ ರೀತಿ ಆಡಿದ್ರು ಟಿಮ್ ಡೇವಿಡ್ ಅವರು. ರಜತ್ ಪತಿದಾರ್ ಹಾಗೆ ಟಿಮ್ ಡೇವಿಡ್ ಜೊತೆ ಆಟದಿಂದ 36 ಬಾಲಿಗೆ 99 ರನ್ನ ಬೀಡ್ ಮಾಡಿದ್ರಲ್ಲಿ RCB ಟೀಮಿಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ನಿನ್ನೆ ನಡೆದ್ರಂತ RCB ಟೀಮು ಯಾವ ರೀತಿ ಕೊಡ್ತು ಅಂದ್ರೆ ಕ್ರೇಜ್ಗೆ ಇನ್ನೊಂದ್ ಹೆಸರೇ RCB ಅಂತಾರಲ್ಲ ಆ ರೀತಿ ಕೊಟ್ಟಿದ್ದು ನಿನ್ನೆ RCB ಬ್ಯಾಟಿಂಗ್ ಲೈನಪ್ ಆ ರೀತಿ ಇತ್ತು. ಹಾಗೆ ಚೆನ್ನೈ ಬೌಲಿಂಗ್ ಲೈನಪ್ ನೋಡೋದಾದ್ರೆ ಯಾವ ರೀತಿ ಬೌಲಿಂಗ್ ಮಾಡೋದಂದ್ರೆ ಅದರಲ್ಲಿ ಯಾರೊಬ್ರು ಕೂಡ ಸರಿಯಾಗಿ ಬೌಲಿಂಗ್ ಮಾಡಿಲ್ಲ. ಯಾಕಂದ್ರೆ ಬರೇ ಹಿಗ್ಗಾ ಮುಗ್ಗ ಹೊಡ್ಸ್ಕೊಂಡ್ರು ಇಲ್ಲಿ. ಶಿವಮ್ ದುಬೆ 1 ವಿಕೆಟ್ ಕಿತ್ತರು. ಅದು ಬಿಟ್ರೆ ಜೆಮ್ಮಿ ಓವರ್ಟನ್ ಕೂಡ 1 ವಿಕೆಟ್ ಕಿತ್ತಿದ್ದಾರೆ. ಇನ್ನಿಬ್ಬರು ಅನ್ಸುಲ್ ಕಾಮತ್ ಕೂಡ 1 ವಿಕೆಟ್ ಕಿತ್ತಿದ್ದಾರೆ. ಇನ್ನಿಬ್ಬರು ಹೆದರಂದ್ರಿ ಹೊಡ್ಸ್ಕೊಂಡ್ರು. ಎಲ್ಲ 50 ರನ್ ಮೇಲೆ ಹೊಡ್ಸ್ಕೊಂಡ್ರೆ, 40 ರನ್ 30 ರನ್ ಮೇಲೆ ಹೊಡ್ಸ್ಕೊಂಡ್ರು. ಇಲ್ಲಿ 3 2 ಓವರ್ 4 ಓವರ್ ಮಾಡಿದ್ರು ಈಗ ಮುಗ ಹೊಡ್ಸ್ಕೊಂಡಿದ್ದಾರೆ. ಹಾಗೆ ನೆಕ್ಸ್ಟ್ RCB ಬೌಲಿಂಗ್ ಲೈನಪ್ ಹಾಗೆ ಚೆನ್ನೈ ಬ್ಯಾಟಿಂಗ್ ಲೈನಪ್ ನೋಡೋದಾದ್ರೆ ಯಾವ ರೀತಿ ಆಡಿದ್ರು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ RCB ಟೋಟಲ್ ಆಗಿ 250 ರನ್ ಹೊಡಿತಾರೆ. 251 ರನ್ಗಳ ಟಾರ್ಗೆಟ್ ನ ಕೊಡ್ತಾರೆ ಚೆನ್ನೈಗೆ. ನೋಡೋಣ ಸೆಕೆಂಡ್ ಇನ್ನಿಂಗ್ಸ್ ಯಾವ ರೀತಿ ಆಡಿದ್ರು ಅನ್ನೋದಾದ್ರೆ ಚೆನ್ನೈಗೆ ಸ್ಟಾರ್ಟಿಂಗ್ ನಲ್ಲೇ ಸಂಜು ಸ್ಯಾಮ್ಸನ್, ಋತುರಾಜ್ ಗೈಕ್ವಾಡ್, ಐಶ್ಮತ್ ಅವರ ವಿಕೆಟ್ ನ ಕಳ್ಕೊಂಡೈತಿ. ಹಾಗೆ ನೆಕ್ಸ್ಟ್ ಬಂದಂತಹ ಸರ್ಫರಾಜ್ ಖಾನ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದಿಲ್ಲಿ 25 ಬಾಲಿಗೆ 50 ರನ್ ಸಿಡಿಸ್ತಾರೆ. 2 ಬಿಗ್ ಸಿಕ್ಸ್ ಹಾಗೆ 8 ಬೌಂಡ್ರಿ ಕೂಡ ಬಂದಿರುತ್ತೆ. ಹೋದ್ ಮ್ಯಾಚ್ ಅಲ್ಲಿ 12 ಬಾಲಿಗೆ 32 ರನ್ ಹೊಡೆದ್ರು. ಈ ಮ್ಯಾಚ್ ಕೂಡ 25 ಬಾಲಿಗೆ 50 ರನ್ ಹೊಡೆದಿರೋದು. ಸಖತ್ತಾಗಿ ಆಡಿದ್ದಾರೆ. 200 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ಹಾಗೆ ನೆಕ್ಸ್ಟ್ ಬಂದಂತ ಕಾರ್ತಿಕ್ ಶರ್ಮಾ, ಶಿವಮ್ ದುಬೆ ಕೂಡ ಹಂಗೆ ಬೇಗನೆ ಔಟ್ ಆಗ್ತಾರೆ. ಹಾಗೆ ಪ್ರಶಾಂತ್ ವೀರ್ ಮಾತ್ರ 15 ಕೋಟಿ ಕೊಂಡ್ಕೊಂಡಿರೋ CSK ಅವ್ರು ಮಾತ್ರ ಸ್ವಲ್ಪ ಕೈ ಹಿಡಿದ್ರು. 29 ಬಾಲಿಗೆ 43 ರನ್ ಚೆಚ್ ಬಿಸಾಕಿದ್ರು. ಇದ್ರ ಜೊತೆಗೆ 6 ಬೌಂಡ್ರಿ 1 ಸಿಕ್ಸ್ ಕೂಡ ಬಂದಿದೆ. ಹಾಗೆ ನೆಕ್ಸ್ಟ್ ಬಂದಂತ ಜೆಮ್ಮಿ ಓವರ್ಟನ್ ಕೂಡ 16 ಬಾಲಿಗೆ 37 ರನ್ ಚೆಚ್ ಬಿಸಾಕ್ತಾರೆ. ಹಾಗೆ ಕೊನೆಯದಾಗಿ CSK ತಂಡ ಸೋಲನ್ನು ಒಪ್ಕೊಳ್ಳುತ್ತೆ. 43 ರನ್ಗಳ ಅಂತರದಿಂದ CSK ತಂಡ ಸೋಲುತ್ತೆ. RCB ಬೌಲಿಂಗ್ ಯಾವ ರೀತಿ ಬೌಲಿಂಗ್ ಮಾಡಿದ್ರು ಅಂತ ನೋಡೋದಾದ್ರೆ ಜೇಕಬ್ ಡರ್ಸಿ 4 ಓವರ್ ಮಾಡಿ 2 ವಿಕೆಟ್ ಚೆನ್ನಾಗಿ ಕಿತ್ತಿದ್ದಾರೆ. 58 ರನ್ ಕೊಟ್ಟಿದ್ದಾರೆ ಗುರು. ಯಾಕೆ ಏನು ಗೊತ್ತಿಲ್ಲ, ದುಬಾರಿ ಬೌಲರ್ ಆಗ್ಬಿಟ್ರು ಈ ಮ್ಯಾಚ್ ಅಲ್ಲಿ ಜೇಕಬ್ ಡರ್ಸಿ. ಆದ್ರೂ ಮ್ಯಾಚ್ ವಿನ್ ಆಗೈತಿ, ಅದು ಇಷ್ಟಕ್ಕೊಂದು ರನ್ ಕೊಡಬಾರ್ದು. ಅದು ಚೆನ್ನೈ ಟೀಮ್ ವಿರುದ್ಧನೇ ಇಷ್ಟಕ್ಕೊಂದು ರನ್ ಹೊಡ್ಸ್ಕೊಂಡಿರೋದು ಜೇಕಬ್ ಡರ್ಸಿ. ಹಾಗೆ ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಸಖತ್ ಬೌಲಿಂಗ್ ಸ್ಪೆಲ್ ಮಾಡಿದ್ರು. 4 ಓವರ್ 41 ರನ್ ಕೊಟ್ಟರು ಚಿಂತಿಲ್ಲ. 3 ವಿಕೆಟ್ ನ ಕಿತ್ತು ಬಿಸಾಕಿದ್ದಾರೆ ಗುರು. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಭುವನೇಶ್ವರ್ ಕುಮಾರ್. ಹಾಗೆ ಅಭಿನಂದನ್ ಸಿಂಗ್ ಕೂಡ 3 ಓವರ್ 4 ಬಾಲ್ ಬೌಲಿಂಗ್ ಮಾಡ್ತಾರೆ. 2 ವಿಕೆಟ್ ಕಿತ್ತಿರೋದಿಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಕುನಾಲ್ ಪಾಂಡ್ಯ ಕೂಡ 3 ಓವರ್ಗೆ 36 ರನ್ ಹೊಡ್ಸ್ಕೊಂಡ್ರು ಚಿಂತಿಲ್ಲ. 2 ವಿಕೆಟ್ ನ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಮೂಮೆಂಟ್ ಸ್ಪಿನ್ ಮಾಡೋ ಬದಲು ಸ್ಪೀಡ್ ಬೌಲರ್ ಮಾಡ್ತಾರಲ್ಲ ಗುರು, ಆ ರೀತಿ ಬೌಲಿಂಗ್ ಮಾಡಕ್ ಹೋದ್ರು. ಆದ್ರೂ ಅಂಪೈರ್ ಏನು ಇದು ಮಾಡ್ಲಿಲ್ಲ. ಆದ್ರೂ ಚೆನ್ನಾಗಿ ಮಾಡಿದ್ರು ಬೌಲಿಂಗ್. ಹಾಗೆ ನೆಕ್ಸ್ಟ್ ಶ್ರೇಯಸ್ ಶರ್ಮಾ ಕೂಡ 1 ವಿಕೆಟ್ ನ ತಗೊಳ್ತಾರೆ. 4 ಓವರಿಗೆ 21 ರನ್ ಕೊಟ್ಟು 1 ವಿಕೆಟ್ ಅಂತಾರೆ. ಚೆನ್ನಾಗಿ ಮಾಡಿದ್ದಾರೆ ಶ್ರೇಯಸ್ ಶರ್ಮಾ ಕೂಡ ಬೌಲಿಂಗ್ ನ. ಬಟ್ ಕಡಿಮೆ ರನ್ ಹೊಡ್ಸ್ಕೊಂಡು ಚಿಂತಿಲ್ಲ, 1 ವಿಕೆಟ್ ತೆಗೆದಿದ್ದಾರೆ. ಈ ರೀತಿ ಇತ್ತು ನೋಡ್ರಿ ನಿನ್ನೆ ಮ್ಯಾಚ್. ಚೆನ್ನಾಗ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ನಿನ್ನೆ RCB ಮ್ಯಾಚ್. ಸಖತ್ತಾಗಿ ಕೊಟ್ಟಿರೋದು RCB ವರ್ಸಸ್ CSK ಮ್ಯಾಚ್. ಈ ಸೀಸನ್ 1 ಮ್ಯಾಚ್ ಕೊಟ್ಟರು ಚಿಂತೆ ಇಲ್ಲ, ಕೊನೆಗೂ 250 ರನ್ ಹೊಡೆದೇ ಬಿಟ್ಟರು CSK ವಿರುದ್ಧ. ಹಾಗೆ ಇನ್ನೊಂದು CSK ವಿರುದ್ಧ 43 ರನ್ಗಳ ಅಂತರದಿಂದ ವಿನ್ ಆಗಿಬಿಟ್ರು. ಸಾಕು, ಒಂದ್ ಸೀಸನ್ 1 ಮ್ಯಾಚ್ ವಿನ್ ಆದ್ರೆ ಸಾಕು. ನೆಕ್ಸ್ಟ್ ಇಯರ್ ನೋಡ್ಕೊಂಡ್ರತ್ತ ಅವ್ರನ್ನ. ಅಕಸ್ಮಾತ್ ಈ ಸೀಸನ್ ಇನ್ನೇನು ಸೆಮಿಫೈನಲ್ಗೆ ಎಂಟ್ರಿ ಆಗೋದು ಡೌಟ್ ಚೆನ್ನೈ ಟೀಮು. ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ ಸೋತಿರೋದಿಲ್ಲ ಚೆನ್ನೈ. ಹಾಗೆ RCB ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ವಿನ್ ಆಗಿದೆ. ಈಗ ರೀಸೆಂಟ್ ಆಗಿ ಪಾಯಿಂಟ್ ಟೇಬಲ್ ನೋಡೋದಾದ್ರೆ ಟಾಪ್ 1 ಲಿಸ್ಟ್ ಅಲ್ಲಿ RCB ತಂಡ ಇರೋದು. 2 ಮ್ಯಾಚಿಗೆ 2 ಮ್ಯಾಚ್ ವಿನ್ ಆಗಿ 4 ಪಾಯಿಂಟ್ ತಗೊಂಡು 2.743 ನೆಟ್ ರನ್ ರೇಟ್ ನಲ್ಲಿ ಇದೆ. ಮೊದಲನೇ ಸ್ಥಾನದಲ್ಲಿ RCB ಇದೆ. ಎರಡನೇ ಸ್ಥಾನದಲ್ಲಿ 2 ಮ್ಯಾಚಿಗೆ 2 ಮ್ಯಾಚ್ ವಿನ್ ಆಗಿ ರಾಜಸ್ಥಾನ 4 ಪಾಯಿಂಟ್ ತಗೊಂಡು 2.233 ನೆಟ್ ರನ್ ರೇಟ್ ಅಲ್ಲಿ ಇದೆ. DC 2 ಮ್ಯಾಚಿಗೆ 2 ವಿನ್ ಆಗಿ 4 ಪಾಯಿಂಟ್ ತಗೊಂಡು 1.17 ನೆಟ್ ರನ್ ರೇಟ್ ನಲ್ಲಿ ಇದೆ. ಹಾಗೆ ಕೊನೆಯದಾಗಿ ಟಾಪ್ 4 ಅಲ್ಲಿ ಪಂಜಾಬ್ ಕಿಂಗ್ಸ್ 2 ಮ್ಯಾಚಿಗೆ 2 ವಿನ್ ಆಗಿ 4 ಪಾಯಿಂಟ್ ತಗೊಂಡು 0.637 ನೆಟ್ ರನ್ ರೇಟ್ ಅಲ್ಲಿ ಇದೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ಸ್ ಟೂರ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.